ನನ್ನ ಹೆಸರು ಶೀಲಾ. ವಿವಿಧ ಕೂಲಿ ಕಾರ್ಮಿಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 15 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಮಗೊಂದು ಆಸೆ ಏನಂದರೆ, ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಮಾಡಬೇಕನ್ನೋದು ನಾವು ಗಂಡ ಹೆಂಡತಿ ಆಸೆ. ನಮ್ಗೆ ಅವತ್ತಿಂದ ಇವತ್ತವರೆಗೂ ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು, ಪೆನ್ನು, ಪೆನ್ಸಿಲ್ ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ. ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀರಿ. ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲು, ಮತ್ತು ಹೆಂಗಸರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ. ಮತ್ತು ಮಾತ್ರೆ ಔಷಧಿಗಳಿಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು, ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು. ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ 3 ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ. ನಾವು 3 ತಿಂಗಳು ಒಂದು ದಿನಕ್ಕೆ 1200 1300 ಜನಕ್ಕೆ ನೀರಿನ ಬಾಟ್ಲು, ಅನ್ನ ಎರಡೂ ತಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು, ಇದು ಮಾರ್ಕೆಟಲ್ಲಾಗಿರ್ಬೋದು, ಯಶವಂತಪುರ ಹತ್ರ ಆಗಿರ್ಬೋದು, ರೋಡಲ್ಲಾಗಿ ಮನ್ಕೊಂಡಿರೋರಾಗಿರ್ಬೋದು, ಮತ್ತು ನಾಯಿಗಳಿಗೆಲ್ರಿಗೂ ಯಾರು ಹಾಕಲ್ಲ, ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಇವತ್ತವರೆಗೂ. ಆಮೇಲೆ ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ. ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಗಳು, ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಗಳು ನಾವು ವಿತರಿಸಿದ್ದೀರಿ ನಾವು. ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬಂದಿದ್ದ ದಿವಸ ನಾವೆಲ್ರಿಗೂ ಬಿರಿಯಾನಿ ಕೊಡ್ತೀರಿ. ಮತ್ತೆ ಒಂದು ವಸ್ತ್ರ ಆಗಲಿ, ಏನನ್ನ ಒಂದು ಗಿಫ್ಟ್ ಆಗಲಿ ನಾವು ಕೊಡ್ತೀವಿ. ನಾವು ನಮ್ಮ ಸ್ವಂತ ಖರ್ಚಲ್ಲೇ ಇವತ್ತವರೆಗೂ ಮಾಡ್ಕೊಂಬಂದಿದ್ದೀರಿ. ಬರೀ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು. ನಿಮ್ಮ ಎಲ್ಲ ಕಡೆನೂ ನಮ್ದು ಪ್ರಚಾರ ಆಗಬೇಕು, ನಿಮ್ಮ ಬೆಂಬಲ ಬೇಕು. ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಗೆ ಆಸೆ ಇದೆ ಸರ್. ಯಾಕಂದರೆ ಬಡವ್ರಿಗೆ, ಅತಿ ಕಡು ಬಡವರು, ಮನೆ ಇಲ್ದಂಗೆ, ಮನೆ ಇರೋರೇ ಇದ್ದಾರೆ, ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕನ್ನೋದು ನಮ್ಮ ಆಸೆ ಇದೆ. ನಮಗೆ ಮನೆ ಇಲ್ದವ್ರು ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ. ಮತ್ತು ವಿದ್ಯಾಭ್ಯಾಸಕ್ಕೆ ಎಲ್ಲ ಅನ್ನೋರಿಗೆ, ತುಂಬ ಕಡು ಬಡವ್ರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ, ಮತ್ತು ಮದುವೆ ಮಾಡ್ಕೊಳಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ, ವಿದ್ಯಾಭ್ಯಾಸ, ಹಾಸ್ಪಿಟ್ಲ್ ಖರ್ಚು ಏನಿದೆಯೋ ಬಡವರು, ಅತಿ ಕಡೂರು, ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂಥವ್ರಿಗೆಲ್ಲರಿಗೂ ಗುರುತಿಸಿ ನಾವು ಮಾಡಬೇಕು. ನಮ್ಮ ಟ್ರಸ್ಟ್ ಬೆಳಿಬೇಕು, ನಮ್ಮ ಸಂಘಟನೆ ಬೆಳಿಬೇಕು, ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಅದಕ್ಕೆ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು. ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ, ಯಾವುದೇ ಸರ್ಕಾರದಲ್ಲಾಗಿರ್ಬೋದು. ಇವತ್ತವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀರಿ. ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ನಾವು ಕೂಲಿ ಕೆಲಸ ಮಾಡೋದು, ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು. ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವು ಇಷ್ಟು ಇದು ಮಾಡಿದ್ವಿ. ಅಂದರೆ ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಥ್ಯಾಂಕ್ ಯು. ನನ್ನ ಹೆಸರು BL ಪರಮೇಶ್, ರಾಜ್ಯ ಚೇರ್ಮನ್. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಇರೋವಂಥ ಪೇಷಂಟ್ಗಳಿಗೆ ಮತ್ತು ನಿರ್ಗತಿಕರಿಗೆ ಎಲ್ಲರಿಗೂ ಸೇಬು ಮತ್ತು ಮೂಸಂಬಿಯನ್ನು ವಿತರಿಸ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ಕೊಂಡು ಬರ್ತೀವಿ. ಇಂಡಿಪೆಂಡೆಂಟ್ ಮಾಡ್ಕೊಂಡು ಬರ್ತೀವಿ, ಗಾಂಧಿ ಜಯಂತಿ ಮಾಡ್ಕೊಂಡು ಬರ್ತೀವಿ, ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. 2010ರಿಂದ ಇವಾಗಿನವರೆಗೂ ನಾನು ಮಾಡ್ತಾನೆ ಬರ್ತಾ ಇದ್ದೀನಿ. ಆದರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸೌಲಭ್ಯಗಳಿರಲ್ಲ, ಅವ್ರ ಕೆಲಸ ಕಾರ್ಯಗಳಿರಲ್ಲ, ಆರೋಗ್ಯ ನೆಟ್ಟಿಗಿರಲ್ಲ, ಸರಿಗಿರಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ನನ್ನ ಕೈಲಾದ ಸಹಾಯ, ನಾನು ಒಬ್ಬ ಕೂಲಿ ಕಾರ್ಮಿಕನೇ, ಅದಕ್ಕೋಸ್ಕರ ಆ ಕಾರ್ಮಿಕರ ಭಾವನೆ ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಈ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಹಮ್ಮಿಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಈ ಥರ ಹಣ್ಣು ಹಂಪಲುಗಳನ್ನು ಹಂಚ್ತಾ ಇದ್ದೀರಿ ನಿಮ್ಮ ಸಂಸ್ಥೆಯಲ್ಲಿ? ಪ್ರತಿ ವರ್ಷವೂ ಯಾವ್ದಾನ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾವು ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಮತ್ತು ವಸ್ತ್ರ ಕೊಡ್ತೀವಿ, ಪಗಡೆ ಕೊಟ್ಟಿದ್ದೀವಿ, ಮತ್ತು ಹೆಣ್ಮಕ್ಳಿಗೆ ಸೀರೆ ಕೊಟ್ಟಿದ್ದೀವಿ. ಎಲ್ಲ ಥರ ನಾವು ಕೊಡ್ತಾ ಬರ್ತಾನೆ ಇದ್ದೀವಿ ಆಗಿನಿಂದ ಈಗಿನವರೆಗೂ. ಕೊರೋನಾ ಸಮಯದಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರಿಗೆ ಕೆಲಸ ಕಾರ್ಯ ಇರಲ್ಲ, ಅವರಿಗೆ ದುಡಿಮೆ ಇರಲ್ಲ, ಹಣ ಇರಲ್ಲ, ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ನಾವು ನನ್ನ ತಂಡ ಏನಿದ್ದೀರೋ ಶ್ರಮ ವಹಿಸಿ 3 ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ಥರ ತರಕಾರಿ ಮತ್ತು ದಿನಸಿಗಳನ್ನು ತಂದು ನಾವೇ ಸ್ವತಃ ಅಡುಗೆ ಮಾಡಿ ಪ್ರತಿಯೊಬ್ಬ ನಿರ್ಗತಿಕರಾಗಿರಲಿ, ಕೂಲಿ ಕಾರ್ಮಿಕರಾಗಿರಲಿ, ಅವರ ಮನೆ ತೆರಳಿ ಅವರಿಗೆ ನಾವು ಒಂದು ಪಟ್ನ ಅನ್ನ, ಒಂದು ಬಾಟಲ್ ನೀರು ಎಲ್ಲರಿಗೂ ವಿತರಣೆ ಮಾಡ್ಕೊತ ಬಂದಿದ್ದೀವಿ. ಮತ್ತು ಆಟೋ ಚಾಲಕರಿಗೆ ದಿನಸಿ ಕಿಟ್ಟನ್ನು ವಿತರಿಸಿದ್ದೀವಿ.
ಮತ್ತೊಮ್ಮೆ ಏನಂತಂದ್ರೆ ಎಲ್ಲಾ ತರ ಕಾರ್ಮಿಕರು ಕೊಡ್ತೀವಿ, ಆದ್ರೆ ಅವ್ರ ಮನೆ ಮಕ್ಕಳು ಮರಿಗೆಲ್ಲ ಯಾರು ಕೊಡ್ತಾರೆ? ಅದಕ್ಕೆ ನಾವು 25 kg ಹಂಗೆ 1,000 ಮೂಟೆಯನ್ನು ವಿತರಿಸಿದ್ದೀವಿ. ಸರ್ ಎಷ್ಟು ವರ್ಷದಿಂದ ನಿಮ್ಮ ಸಂಸ್ಥೆ ನಡೆಸ್ತಾ ಇದೆ? 2010ರಿಂದ ಇವಾಗಿನವರೆಗೂ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ, ಮುಂದೇನು ನಡ್ಸ್ಕೊಂಡು ಹೋಗ್ತೀನಿ. ಆದ್ರೆ ನಮ್ಗೆ ಯಾರೇ ಸಹಾಯ ಇಲ್ಲದೆ, MLA ಆಗಿರ್ಲಿ, MP ಆಗಿರ್ಲಿ, ಮಿನಿಸ್ಟರ್ ಆಗಿರ್ಲಿ, ಮತ್ತೊಬ್ಬರಾಗಿರ್ಲಿ, ಯಾರು ದಾನಿಗಳಾಗಿರ್ಲಿ, ಯಾರೇ ಸಹಾಯ ಇಲ್ಲದೆ ನಾನು ಮತ್ತೆ ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿದ್ನ ಎಲ್ಲ ಹಾಕಿ ನಾವು ಪ್ರತಿ ವರ್ಷನೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡ್ಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡಿದ್ರು ಏನಾದರೂ ಒಂದು ನಾವು ವಸ್ತು ಕೊಟ್ಟೇ ಕೊಡ್ತೀವಿ. ಯೋಜನೆ ಅಂದರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಿ ಒಂದು ದೊಡ್ಡ ಮೈದಾನದಲ್ಲಿ ಎಲ್ಲ ಥರದ ಕೂಲಿ ಕಾರ್ಮಿಕರಿಗೂ, ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಲ್ಲರನ್ನು ಒಂದೆಡೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದು ದೊರಕಿಸ್ಕೊಡ್ತೀನಿ ಅಂತ ಹೇಳಿ ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ. 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದು 10 ವರ್ಷ ಮಾಡೋಣ ಅನ್ನೋ ಆಸೆ ಇದೆ. ಕಡು ಬಡವರಿಗೆ ನಾವಿವತ್ತು ಹಣ್ಣು ಹಂಪಲು ವಿತರಣೆ ಮಾಡಕ್ಕೆ ಬಂದಿದ್ದೀವಿ. ವಿಕ್ಟೋರಿ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆ, ಹೊರಗಡೆ ಕೈಲಾಗದೇ ಇರುವಂಥ ವಯಸ್ಸಾಗಿರುವಂಥವ್ರಿಗೆ, ಕೈ ಕಾಲಿಲ್ಲದೆ ಇರುವಂಥವ್ರಿಗೆ ಹಣ್ಣು ಹಂಪಲು ಹಂಚ್ತಾ ಬರ್ತಿದ್ದೀವಿ. ವರ್ಷಕ್ಕೆ ಇಲ್ಲ ಅಂದ್ರೂ ನಾವು 6 ಫಂಕ್ಷನ್ ಮಾಡೇ ಮಾಡ್ತೀವಿ. ಒಂದು ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹುಟ್ಟಿದ ದಿನ, ಸತ್ತಿದ ದಿನ, ಪ್ಲಸ್ ಸ್ವತಂತ್ರ ದಿನಾಚರಣೆ, ಆಮೇಲೆ ಗಣರಾಜ್ಯೋತ್ಸವ, ನಮ್ಮ ಕೂಲಿ ಕಾರ್ಮಿಕರ ಇದು ಬಂದಾಗ ಅದು ಮಾಡ್ತೀವಿ. ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಫಂಕ್ಷನಿಗೆ ಬಂದಂಥ ನಮ್ಮ ಕಡು ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು BL ಪರಮೇಶ್ ಅವ್ರ ಕಡೆಯಿಂದ ಇವತ್ತವರೆಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ. ನಮ್ಮ ಮುಂದಕ್ಕೂ ಭಗವಂತ ಕಳಿಸಿರಂಗೆ ನಮಗೆ ಶಕ್ತಿ ಕೊಡಲಿ. ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ರೆ ಭಾಳ ಒಳ್ಳೆಯದು.